ಸಂಕಷ್ಟದಲ್ಲಿರುವ ರೈತನ ಒಂದು ಕುಂದುಕೊರತೆಗಳ ಸಭೆ ಜಿಲ್ಲಾಧಿಕಾರಿಗಳು ಕರಿತೀವಂತೇಳಿ ಇವತ್ತು ಕೇವಲ ಡಿ ಪುಟ್ ಅವರ ಸಮ್ಮುಖದಲ್ಲಿ ಕಬ್ಬು ಬೆಳೆಗಾರರು ಮತ್ತು ರೈತರು ಕಾರ್ಖಾನೆ ಮಾಲೀಕರ ಒಂದು ಸಭೆ ಕರೆದಿದ್ದಾರೆ. ನಾವು ಖಂಡಿತವಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಸಭೆ ಆಗಬೇಕು. ಯಾಕಪ್ಪ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಖಾನೆಯ ಒಂದು ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದಾರೆ. ಕಾರ್ಖಾನೆಯವರ ಒಂದು ಕಪಿಮುಷ್ಟಿಯಲ್ಲಿ ಸರ್ಕಾರ ಇದೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ಕೊಡಬೇಕು. SAP ಕಮಿಟಿ ಒಳಗೆ ರಚನೆ ಮಾಡಿರ್ತಕ್ಕಂಥ ಒಂದು ಸರ್ಕಾರದ ಸಮಿತಿ ಇದೆ. ಸರ್ಕಾರದ ಸಮಿತಿ ಮೂಲಕ ನ್ಯಾಯಯುತ ಬೆಲೆ ನಿಗದಿಪಡಿಸಬೇಕು. ಏನು ಕೇಂದ್ರ ಸರ್ಕಾರ ಅವೈಜ್ಞಾನಿಕ ಬೆಲೆ ನಿಗದಿಪಡಿಸದ, ಕೇಂದ್ರ ಸರ್ಕಾರದ ಅವೈಜ್ಞಾನಿಕ FRP ಬೆಲೆ ಹೊರತುಪಡಿಸಿ ರಾಜ್ಯ ಸರ್ಕಾರ ಹೆಚ್ಚುವರಿ ಬೆಲೆ ನಿಗದಿಪಡಬೇಕು. ಯಾಕಂದ್ರೆ ಮಳೆಗಾಲ, ಅತಿವೃಷ್ಟಿ ಮತ್ತು ಬೇಸಿ, ಇದು ಭೀಮಾ ನದಿ ಪ್ರವಾಹ ಕಲಬುರಗಿ ಜಿಲ್ಲೆಯಲ್ಲಿ ರೈತರು ಕಂಗಾಲಾಗ್ಯಾರ. ಬೆಳಗಾವಿ ಬಾಗಲಕೋಟೆಯಲ್ಲಿ ಏನು ಬೆಲೆ ಕೊಡ್ತಾ ಇದ್ದೀರಿ, ಅಲ್ಲಿ ಕೂಡ ಸತತ 15 ದಿನ ಆಯ್ತು ಹೋರಾಟ ಮಾಡ್ಲಿಕ್ಕಂತೂ ಸರ್ಕಾರ ಕಣ್ಣು ತರಿತಾ ಇಲ್ಲ. ಕಬ್ಬು ಬೆಳೆಗಾರರು ನಿರ್ಲಕ್ಷ್ಯ ಮಾಡ್ತಾ ಇದೆ. ಕಬ್ಬು ಬೆಳೆಗಾರ ನಿರ್ಲಕ್ಷ್ಯ ಮಾಡುವ ಸರ್ಕಾರ ನಮಗೆ ಯಾತಕ್ಕೆ ಬೇಕು? ಒಂದು ಸಕ್ಕರೆ ಸಚಿವಾಲಯ ಯಾತಕ್ಕೆ ಬೇಕು? ಮಂತ್ರಿಗಳು ಯಾತಕ್ಕೆ ಬೇಕು? ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಕತ್ತಾಗ ತಾವೆಲ್ಲ ಅಧಿಕಾರದಲ್ಲಿ ಏನು ಪ್ರಯೋಜನ? ದಯವಿಟ್ಟು ತಮಗೆ ಸಾಕಾಗಿದ್ದರೆ, ಕಾರ್ಖಾನೆಯವರ ಗುಲಾಮರಾಗಿದ್ದರೆ ನೀವು ಅಧಿಕಾರವನ್ನು ಬಿಟ್ಟು ತ್ಯಜಿಸಿ. ಇಲ್ಲ ಅಂದರೆ ಈ ಭಾಗದಲ್ಲಿ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಒಂದು ನ್ಯಾಯಯುತ ಬೆಲೆ ಕೊಡ್ರಿ. ನ್ಯಾಯಯುತ ಬೆಲೆ ಕೊಡ್ರಿ. ಯಾಕಂದ್ರೆ 3,500 ರೂಪಾಯಿ ಆದರೂ ನಮಗೆ ಬೆಲೆ ಬೇಕು. ಯಾಕಂದ್ರೆ ನಾವು ಒಂದು ಟನ್ ಕಬ್ಬು ಬೆಳಿಲಿಕ್ಕೆ 3,500 ರೂಪಾಯಿ ಖರ್ಚಾಗುತ್ತೆ ಅಂತ ಸರ್ಕಾರಕ್ಕೆ ವರದಿ ಕೊಟ್ರ. ಇವತ್ತು ಕೇವಲ 3,500 ರೂಪಾಯಿ ಕೊಟ್ಟು ಅದರಲ್ಲೇ ಕಟಾವು ಸಾಗಾಣಿಕೆ ತೆಗೆದು ನಮಗೆ ಕೊಡ್ತಕ್ಕಂಥದ್ದು ಕೇವಲ 28, 29, 27. ಇದು ಯಾವ ಮಾನದಂಡ ಅಲ್ಲ. ಸರಿಯಾದ ಮಾನದಂಡದ ಮೇಲೆ ಬೆಲೆ ನಿಗದಿಪಡಿಸಬೇಕು. ರಾಜ್ಯ ಸರ್ಕಾರಕ್ಕೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ರೈತನ ಶಾಪ ತಮಗೆ ತಟ್ಟುವ ಮೊದಲು, ರೈತ ಸಂಕಷ್ಟದಲ್ಲಿ ಸಾಯುವ ಮೊದಲು, ರೈತನ ಒಂದು ಅಭಿವೃದ್ಧಿ ಆಗಲು, ರೈತ ಕೃಷಿ ಚಟುವಟಿಕೆ ಮಾಡಲು ಪ್ರೋತ್ಸಾಹ ನೀಡಿ. ಯಾಕೆ ಅತಿವೃಷ್ಟಿ ಮಾನದಂಡ ಹೆಚ್ಚಿಗೆ ಮಾಡಿ, ಅತಿವೃಷ್ಟಿ ಮಾನದಂಡ ಹೆಚ್ಚುವರಿ ಮಾಡಬೇಕು. ಯಾಕಂದ್ರೆ 10 ವರ್ಷದ ಮೇಲೆ ಇರ್ತಕ್ಕಂಥ ಮಾನದಂಡ ಇವತ್ತು ಕೊಡ್ತಾ ಇದ್ದೀರಿ. ಹಿಂದೆ 8,500 ರೂಪಾಯಿ ಇತ್ತು, ಅದೇ ಮಾನದಂಡ ಈಗ ಕೊಡ್ತಾ ಇದ್ದೀರಿ. 1 ಎಕರೆಗೆ ನಮಗೆ 8,500 ಕೊಟ್ಟರೆ ಸಾಲಲ್ಲ. ಒಂದು ಚೀಲ DAP ಬೆಲೆ 2,000 ರೂಪಾಯಿ ಆಗ್ತಾ ಇದೆ. 1,750 ರೂಪಾಯಿ ದಾಸವಿಸಿ ಕೊಡ್ತಾ ಇದ್ದೀವಿ. ಇವತ್ತು ಹತ್ತಿ ಬೀಜ, ಇವತ್ತು ರೈತನ ಶ್ರಮ ಇವತ್ತೆಲ್ಲ ವೇಸ್ಟ್ ಆಗಿ ಹೋಗಿದೆ ಭೀಮಾ ನದಿಯಲ್ಲಿ ಮುಳುಗಿ. ತಾವು ದಯವಿಟ್ಟು ಎಚ್ಚೆತ್ತುಕೊಂಡು ಸರಿಯಾದ ಮಾನದಂಡದ ಮೇಲೆ ಅತಿವೃಷ್ಟಿ ಪರಿಹಾರ ಕೊಡ್ರಿ. ಕಬ್ಬಿಗೆ ಒಂದು ಹೆಚ್ಚುವರಿ ಬೆಲೆ ನಿಗದಿಪಡಿಸ್ರಿ ಅಂತಕ್ಕಂಥದ್ದು ಇವತ್ತು ಜಿಲ್ಲಾಡಳಿತ ಗಮನಕ್ಕೆ ತರ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಜಿಲ್ಲಾಧಿಕಾರಿಗಳು ರೈತರ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು. ಕಾರ್ಖಾನೆಯವರು ಹಿಡಿಯಲ್ಲಿ ಇರಬೇಡ್ರಿ, ಕಾರ್ಖಾನೆಯವರ ಕಪಿಮುಷ್ಟಿಯಲ್ಲಿ ಇರಬೇಡ್ರಿ. ದಯವಿಟ್ಟು ರೈತರ ಪರವಾಗಿ ಕೆಲಸ ಮಾಡ್ರಿ ಅಂತಕ್ಕಂಥದ್ದು ಇವತ್ತು ನಾನು ವಿನಂತಿಸ್ಕೊಳ್ತೀನಿ. ನಮ್ಮ ಹೆಸರು ರಮೇಶ್ ಶುಗಾರ್, ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾಧ್ಯಕ್ಷರು, ಕಲಬುರಗಿ. ಬೆಲೆ ನಿರ್ಣಯ ಮಾಡಲು ಹೊರಟಿದ್ದಾರೆ, ಅದಕ್ಕೆ ನಾವು ಒಪ್ಪೋದಿಲ್ಲ. ಇನ್ನೊಂದು ಮುಖ್ಯವಾಗಿ ಹೋದ ಸಲ ಜಿಲ್ಲಾಧಿಕಾರಿಗಳು ಸಭೆ ನಿರ್ಣಯ ಮಾಡಿದಾಗ ದ್ವಿಪಕ್ಷೀಯ ಒಪ್ಪಂದ ಪತ್ರ ಅಕ್ಟೋಬರ್ 15ರೊಳಗೆ ಎಲ್ಲ ಕಾರ್ಖಾನೆಗಳು ಮಾಡಬೇಕಂತ ಹೇಳಿದರು. ಇಲ್ಲಿವರೆಗೆ ಯಾವ ಕಾರ್ಖಾನೆಗಳು ಕೂಡ ದ್ವಿಪಕ್ಷೀಯ ಒಪ್ಪಂದ ಮಾಡಲು ಮುಂದೆ ಬಂದಿಲ್ಲ. ಯಾಕಂದರೆ ದ್ವಿಪಕ್ಷೀಯ ಒಪ್ಪಂದ ಮಾಡಿದ್ರೆ ಎಲ್ಲ ನಮ್ಮ ರೈತರಿಗೆ ಮುಖ್ಯವಾಗಿ ನ್ಯಾಯ ಸಿಗುತ್ತೆ. ಏನಂದರೆ ನಮ್ಮ ಕಬ್ಬು ಕಟಾವು ಮಾಡುವ ಸಮಯದಲ್ಲಿ ಏನು ರೈತರಿಂದ ಏನು ಸುಲಿಗೆ ಮಾಡ್ತಾರಲ್ಲ ಅದು ನಮಗೆ ಬಂದು, ಯಾಕಂದರೆ ಯಾವ ತಾರೀಕಿಗೆ ಕಟಾವು ಮಾಡಬೇಕು, ಎಂದು ಕಟಾವು ಮಾಡಬೇಕು, ನಮಗೊಂದು ಟನ್ನಿಗೆ ಎಷ್ಟು ಬೆಲೆ ನಿಗದಿ ಮಾಡ್ತೀರಿ ಅಂತ ತಿಳ್ಕೊಂಡು ಮೊದಲೇ ನಿಗದಿ ಆಗ್ತದೆ. ಅದಕ್ಕೆ ದ್ವಿಪಕ್ಷೀಯ ಒಪ್ಪಂದ ಪತ್ರ ಮಾಡಿದರೆ ನಮ್ಮ ರೈತರ ಅರ್ಧ ಸಮಸ್ಯೆಗಳನ್ನು ಬಗೆಹರಿಸ್ತದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ FRP ಮಾಡಿದ್ದು ಸಂಪೂರ್ಣವಾಗಿ ಅವೈಜ್ಞಾನಿಕ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ HNT ಗೈಡ್ಲೈನ್ಸ್ ನಾವು ಒಪ್ಪೋದಿಲ್ಲ. ಯಾಕಂದರೆ ಕಾರ್ಖಾನೆಯವರು ಪ್ರತಿ ಟನ್ನಿಗೆ HNT ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನನ್ನು 900 ರೂಪಾಯಿ 8,200 900 ಕಟ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ರೈತರ ಕಟಾವು ಮಾಡಿದರೆ ನಮಗೆ 600 ರೂಪಾಯಿ ಬೆಲೆ ನಿಗದಿ ಮಾಡ್ತಾರೆ. ರೈತರು ಕಟಾವು ಮಾಡಿದ್ರೂ ಕೂಡ 900 ರೂಪಾಯಿ ಕೊಡಬೇಕು. ಕಾರ್ಖಾನೆಯವರು ಕಟಾವು ಮಾಡಿದ್ರೆ 900 ಇಷ್ಟೇ ಕಟ್ ಮಾಡಬಾರ್ದು. ಅದೇ ರೀತಿ FRP ಕ್ಲಿಯರ್ ಮಾಡಬೇಕಾದ್ರೆ ನಮ್ಮ ಸಂಪೂರ್ಣವಾಗಿ HNTಯನ್ನು ನಮಗೂ ಕೂಡ 900 ರೂಪಾಯಿ ಕೊಡಬೇಕು. ಅದೇ ರೀತಿ ಜಿಲ್ಲಾಧಿಕಾರಿಗಳು ನಮ್ಮ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ನಿರ್ಣಯ ಮೊದಲೇ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೆವು. ಪ್ರತಿ ಟನ್ನಿಗೆ 3,500 ರೂಪಾಯಿ ನಾವು ಕೊಡಬೇಕಂತ ಮಾಡಿದ್ದೆವು. ಈಗಾಗಲೇ ಕಾರ್ಖಾನೆಯವರು ಒಂದು ಮಾಹಿತಿ ಪ್ರಕಾರ ಹೋದ ವರ್ಷದ ಬೆಲೆಯನ್ನೇ ಮುಂದುವರಿಸಬೇಕಂತ ತಿಳ್ಕೊಂಡು ಅವ್ರು ಹೇಳಿರ್ತಾರೆ. ಅದಕ್ಕೆ ನಾವು ಸತ್ತದ ಅನ್ಯತಾ ಒಪ್ಪುವುದಿಲ್ಲ. ನಮಗೆ ಒಂದು ಪ್ರತಿ ಟನ್ನಿಗೆ 3,500 ರೂಪಾಯಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಇಲ್ಲಿ ಈ ಕೆಲವೇ ಸಮಯದಲ್ಲಿ ಮಾನ್ಯ ಫುಡ್ ಡಿಡಿಯವರು ಸಭೆ ಮುಗಿಸ್ತಾರೆ. ಆಮೇಲೆ ಅದ್ರ ಮೇಲೆ ಏನು ನಿರ್ಣಯ ತಗೊಂಡು ನೋಡ್ಕೊಂಡು ಮತ್ತೊಮ್ಮೆ ನಾವು ಹೇಳೋಕ್ಕೆ ಇಷ್ಟಪಡ್ತೇನೆ. ಧರ್ಮರಾಜ್ ಬಿ ಸಾಹು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಕಲಬುರಗಿ ಜಿಲ್ಲೆ.